ಹಾಸಿಗೆ ಬಿಟ್ಟುಕೊಟ್ಟು ಪ್ರಾಣತ್ಯಾಗ ಮಾಡಿದ ಸ್ವಯಂ ಸೇವಕ. ಆರ್ಎಸ್ಎಸ್ ಎಂದರೆ ದೇಶಭಕ್ತಿಯ ಫ್ಯಾಕ್ಟರಿ. ಮೋಹನ್ ಭಾಗವತ್ ಅವರ ಅಮೆರಿಕ ಪ್ರವಾಸವನ್ನ ವಿರೋಧಿಸ್ತಾ ಇರುವ ಕೆಲವು ಭಾರತ ವಿರೋಧಿ ಸಂಘಟನೆಗಳು ಆರ್ಎಸ್ಎಸ್ ಅನ್ನ ಎಕ್ಸ್ಟ್ರೀಮಿಸ್ಟ್ ಅಂತ ಹೇಳ್ತಾ ಇದೆ. ಆದರೆ ವಾಸ್ತವದಲ್ಲಿ ಆರ್ಎಸ್ಎಸ್ ಎನ್ನುವುದು ದೇಶದ ವಿಚಾರದಲ್ಲಿ ಪ್ರಾಣವನ್ನು ಲೆಕ್ಕಿಸದ ಜನರ ಸಂಘಟನೆಯಾಗಿದೆ. ಇದಕ್ಕೆ ಕೋವಿಡ್ ಸಾಂಕ್ರಾಮಿಕ ರೋಗವು ಸ್ಪಷ್ಟ ಉದಾಹರಣೆಯಾಗಿ ನಿಲ್ಲುತ್ತೆ. ಕೋವಿಡ್ ನ 2ನೇ ಅಲೆಯ ಸಮಯದಲ್ಲಿ ಆರ್ಎಸ್ಎಸ್ ಸ್ವಯಂ ಸೇವಕ ನಾರಾಯಣ ಭಾವುರಾವ್ ದಾಭಡ್ಕರ್ ಅವರಿಗೆ ಕೋವಿಡ್ ಪಾಸಿಟಿವ್ ಆಗಿತ್ತು. ಅವರ ಆಮ್ಲಜನಕದ ಮಟ್ಟ 60ಕ್ಕೆ ಕುಸಿದಿತ್ತು. ಆ ಸಮಯದಲ್ಲಿ ಆಸ್ಪತ್ರೆಯಲ್ಲಿ ಹಾಸಿಗೆಗಳು ಮತ್ತು ಆಮ್ಲಜನಕದ ಕೊರತೆ ಇತ್ತು. ಸಾಕಷ್ಟು ಓಡಾಟದ ನಂತರ ನಾರಾಯಣ್ ಅವರಿಗೆ ಇಂದಿರಾ ಗಾಂಧಿ ಸರ್ಕಾರಿ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯಲ್ಲಿ ಹಾಸಿಗೆ ಸಿಕ್ಕಿತ್ತು. ಈ ಮಧ್ಯೆ ಅಲ್ಲಿಗೆ ಒಬ್ಬ ಮಹಿಳೆ ತನ್ನ 40 ವರ್ಷದ ಪತಿಯನ್ನ ಕರೆದುಕೊಂಡು, ಆದರೆ ಹಾಸಿಗೆ ಖಾಲಿ ಇಲ್ಲದ ಕಾರಣ ಆ ರೋಗಿಯನ್ನ ದಾಖಲಿಸಿಕೊಳ್ಳಲು ಆಸ್ಪತ್ರೆ ನಿರಾಕರಿಸಿತು. ಮಹಿಳೆಯು ವೈದ್ಯರ ಮುಂದೆ ಗೋಗರೆಯಲು ಶುರು ಮಾಡಿದ್ಲು. ಇದನ್ನು ನೋಡಿದ ದಾಭಡ್ಕರ್ ಅವರು ತಮ್ಮ ಹಾಸಿಗೆಯನ್ನ ಆ ಮಹಿಳೆಯ ಪತಿಗೆ ನೀಡುವಂತೆ ಆಸ್ಪತ್ರೆಯ ಆಡಳಿತ ಮಂಡಳಿಯನ್ನ ವಿನಂತಿಸಿಕೊಂಡರು. ನಾನು ನನ್ನ ಜೀವನವನ್ನ ಜೀವಿಸಿದ್ದೇನೆ. ಈಗ ನನಗೆ 85 ವರ್ಷ ವಯಸ್ಸು. ಈ ಮಹಿಳೆಯ ಪತಿ ಯುವಕ. ಅವನ ಮೇಲೆ ಕುಟುಂಬದ ಜವಾಬ್ದಾರಿ ಇದೆ. ಆದ್ದರಿಂದ ನನ್ನ ಹಾಸಿಗೆಯನ್ನ ಅವನಿಗೆ ನೀಡಿ ಅಂತ ಮನವಿ ಮಾಡಿದ್ರು. ದಾಭಡ್ಕರ್ ಅವರ ವಿನಂತಿಯನ್ನು ಒಪ್ಪಿಕೊಂಡ ಆಸ್ಪತ್ರೆ ಆಡಳಿತವು ಅವರಿಂದ ನಾನು ನನ್ನ ಹಾಸಿಗೆಯನ್ನ ಇನ್ನೊಬ್ಬ ರೋಗಿಗಾಗಿ ಸ್ವಇಚ್ಛೆಯಿಂದ ಖಾಲಿ ಮಾಡುತ್ತಾ ಇದ್ದೇನೆ ಅಂತ ಬರೆಸಿಕೊಂಡು ಸಹಿ ಹಾಕಿಸಿ ಅವರನ್ನ ಡಿಸ್ಚಾರ್ಜ್ ಮಾಡಿತು. ಮನೆಗೆ ಮರಳಿದ ದಾಭಡ್ಕರ್ ಅವರ ಆರೋಗ್ಯ ಹದಗೆಡುತ್ತಾ ಹೋಯಿತು ಮತ್ತು 3 ದಿನಗಳ ನಂತರ ಅವರು ನಿಧನರಾದರು. ನಾರಾಯಣ ಭಾವುರಾವ್ ಆರ್ಎಸ್ಎಸ್ ನ ಸ್ವಯಂ ಸೇವಕರಾಗಿದ್ದರು. ಅವರು ದೇಶದ ಯುವ ಶಕ್ತಿಯನ್ನು ಉಳಿಸುವುದಕ್ಕೆ ತಮ್ಮ ಪ್ರಾಣವನ್ನೇ ನೀಡಿದರು ಮತ್ತು ಇವತ್ತಿಗೂ ಲಕ್ಷಾಂತರ ಸಂಖ್ಯೆಯಲ್ಲಿ ಸ್ವಯಂ ಸೇವಕರು ಪ್ರತಿ ಪರಿಸ್ಥಿತಿಯಲ್ಲೂ ಇದೇ ರೀತಿಯ ಸಹಾಯಕ್ಕೆ ಹಿಂದೆ ಮುಂದೆ ಯೋಚಿಸೋದಿಲ್ಲ. ಏಕೆಂದರೆ ಆರ್ಎಸ್ಎಸ್ ನ ಗುರುತು ಸೇವೆ ಮತ್ತು ಸಮರ್ಪಣೆ. ಆರ್ಎಸ್ಎಸ್ ಅನ್ನ ಎಕ್ಸ್ಟ್ರೀಮಿಸ್ಟ್ ಎಂದು ಕರೆಯುವವರು ಆರ್ಎಸ್ಎಸ್ ನ ಕಾರ್ಯಗಳನ್ನ ಮತ್ತು ಅದರ ಕಾರ್ಯಕರ್ತರ ಸಮರ್ಪಣೆಯನ್ನ ಮತ್ತೊಮ್ಮೆ ನೋಡಬೇಕಾಗಿದೆ.